ಹಾಯ್ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಈ ನಮ್ಮ ಮಧ್ಯ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಮೆಣಸಿನ್ಕಾಯಿ ಬೆಳೆಯನ್ನು ಅವಲಂಬಿಸಿದ್ದಾರೆ. ಈ ಟೈಮಲ್ಲಿ ಮೆಣಸಿನ್ಕಾಯಿ ಬೆಳೆನ ಯಾವ ರೀತಿ ಬೆಳಿಬೇಕು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದನ್ನು ಇಲ್ಲಿ ಚೆನ್ನಾಗಿ ಬೆಳೆದಂಥ ರೈತರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಿಂಗರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ನನ್ನ ಹೆಸರು ಲಿಂಗರಾಜ್ ಅಂತ, ನೆಟ್ಟೂರು ಗ್ರಾಮ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಗಿಡ ಹಚ್ಚೋದಕ್ಕಂತ ಮೊದಲು ಭೂಮಿನ ಯಾವ ರೀತಿ ಹದಗೊಳಿಸಿದ್ರಿ? ಸ್ಟಾರ್ಟಿಂಗು ಫ್ಲೋ ಹೊಡ್ಕೊಂಡು ಒಂದು ತಿಂಗಳಿಗೆ ಒಂದು 2 ಮೈ ಕಂಟಿವ್ಯೂಟರ್ ಹೊಡೆದಾನೆ. ಕಂಟಿವ್ಯೂಟರ್ ಹೊಡೆದ ತಕ್ಷಣ ಒಂದು 2 ತಿಂಗಳು ಬಿಟ್ಟು ರೂಟ್ ಹೊಡೆದು ಹನಿ ಬೆಳೆ ಟೈಮ್ನಾಗ ಮಾರ್ಚ್ ಎಂಡ್ ಟೈಮ್ನಾಗ ನಾಟಿ ಮಾಡೋಕ್ಕೆ ಸಿದ್ಧ ಮಾಡ್ಕೊಂಡೆ. ಇದಕ್ಕೆ ನೀವು ಮೊದಲು ಕೃಷಿ ಆಫೀಸಿಂದ ಏನರ ಜಿಂಕ್, ಬೋರಾನ್, ಜಿಪ್ಸಮ್ ಇಂಥವು ಏನಾರ ಹಾಕಿದ್ರಿ? ಸೂಡೋಮೋನಾಸ್, ಜಿಂಕ್, ಬೋರಾನ್ ಅವನ ಮಣ್ಣಾಗ ಭೂಮಿಗೆ ಸೇರಿಸಿದ್ರಿ? ಭೂಮಿಗೆ ಸೇರಿಸಿ ಆಮೇಲೆ ರೂಟ್ ಹೊಡೆದ. ಇದನ್ನು ಯಾವ ಟೈಮಲ್ಲಿ ನೀವು ನಾಟಿ ಮಾಡಿದ್ರಿ? ಮಾರ್ಚ್ 15 ನಂತರ ತಂದದ್ದು? ಇಲ್ಲ, ನರ್ಸರಿಯಿಂದ ತಂದಿರಿ. ನಾವು ಸಾಕಿ ಹಚ್ಚಿದ್ರೆ ಅಷ್ಟೊಂದು ಇಳುವರಿ ಬರೋಲ್ಲ, ಯಾಕಂತೀರಿ? ಶಕ್ತಿನೂ ಇರೋದಿಲ್ಲ. ನರ್ಸರಿಗಾದ್ರೆ ಅವರೆಲ್ಲ ನೆಟ್ಟೊಳಗೆ ಬೆಳೆಸಿರ್ತಾರಲ್ಲ, ರೋಗ ನಿರೋಧಕ ಶಕ್ತಿ ಇರ್ತವೆ ಸಸಿಗಳಿಗೆ. ಅವರೆಲ್ಲ ಕ್ರಮಬದ್ಧವಾಗಿ ಎಲ್ಲ ಸಸಿಗಳನ್ನ ಜೋಪಾನ ಮಾಡಿರ್ತಾರೆ. ಇಲ್ಲಿ ನಾವು ಬೈಲಸ್ ಹಾಕಿದ್ರೆ ವೈರಸ್ಗಳು ಜಾಸ್ತಿ, ಇಳುವರಿನೂ ಬರೋದಿಲ್ಲ. ಹಂಗಾಗಿ ನರ್ಸರಿಗೆ ತಂದ್ರೆ ಸೂಕ್ತ. ನೀವು ಮೊದಲೆಲ್ಲ ನರ್ಸರಿಗೆ ತಂದು ಬೆಳೆದಿರೋದು? ಮೊದಲೆಲ್ಲ ನರ್ಸರಿಗೆ ತಂದು ಬೆಳೆದಾರ. ಈ ಮೆಣಸಿನ ಗಿಡ ಹಚ್ಚಿದ್ರಲ್ಲ, ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇಟ್ಟಿರಿ? ಸಾಲಿಂದ ಸಾಲಿಗೆ 3 ಅಡಿ, 2.5 3 ಅಡಿ. ಗಿಡದಿಂದ ಗಿಡಕ್ಕೆ 1-1.5 ಅಡಿ. ಒಂದು ಎಕರೆಗೆ ಎಷ್ಟು ಗಿಡ ಹೋಗಿದಾವೆ? ಹಚ್ಚನ ಮೇಲೆ ಡಿಪೆಂಡ್ ಆಕಾವು. ನಮ್ಮ ಇಲ್ಲಿ ಕಪ್ಪು ನೆಲ ಆಗಿರೋದ್ರಿಂದ ಸ್ವಲ್ಪ ಅಂತರ ಜಾಸ್ತಿ ಇಟ್ಟವೆ. ಎಕರೆಗೆ 10,000 ಸಸಿ ಹೋಗ್ತಾವೆ. ಎಕರೆಗೆ 10,000. ಇದಕ್ಕೆ ಹಚ್ಚಿ ನಾಟಿ ಮಾಡಿದ ಎಷ್ಟು ದಿವ್ಸಕ್ಕೆ ನೀವು ಗೊಬ್ಬರ ಕೊಟ್ಟಿದ್ದೀರಿ, ಔಷಧಿ ಕೊಟ್ಟಿದ್ದೀರಿ? ಹಚ್ಚಿ 8 ದಿನಕ್ಕೆ ಯೂಮಿಕ್ ಆ್ಯಸಿಡ್ ಅಂತ ಬರ್ತೈತಿ. ಅದನ್ನು ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಡ್ರಂಚ ಮಾಡಿಬಿಟ್ಟಿದ್ವಿ ನಾವು. ಗಿಡದಿಂದ ಗಿಡಕ್ಕೆ ಹಾಕಿದ್ವಿ? ಗಿಡದಿಂದ ಗಿಡಕ್ಕೆ ಎಲ್ಲ ಲೋಟದೆಲ್ಲರ ಹಾಕ್ಬೋದು, ಇಲ್ಲಾಂದ್ರೆ ನಾವೊಂದು ಮೆಥಡ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಲ್ಲಿ ಹಚ್ಕೊಂಡು ಅದನ್ನು ತುಂಬ್ಕೊಂಡು ಹಿಂಗೆ ಹಾಕ್ಯಂತ ಹೋಗಿದ್ವಿ ಯೂಮಿಕ್ ಆ್ಯಸಿಡ್. ನಂತರ ಆಮೇಲೆ ಜೀವಾಮೃತ ಒಂದು 2 ಡ್ರಮ್ ಜೀವಾಮೃತ ಮಾಡ್ಕೊಂಡಿದ್ದೆ. ಅದನ್ನು 4 ದಿನದಾಗ ಅದನ್ನು ಕೊಟ್ಟೆ. ಅದನ್ನ ಕೊಟ್ಟಿದ್ದೀವಿ. ಮತ್ತು ಆಮೇಲೆ ಅಂತರ ವ್ಯವಸಾಯ ಮಾಡಿ ಆಮೇಲೆ ಒಂದು 2 ಚೀಲ ಗೊಬ್ಬರ ಕೊಟ್ಟಿದ್ವಿ. ಗೊಬ್ಬರ ಏನು ಕೊಟ್ಟಿದ್ವಿ? DAP 10-26 ಪೊಟ್ಯಾಶ್, ಒಂದು 20 kg ಯೂರಿಯಾ. ಈಗ ಅಂತರ ಬೇಸಾಯ ಮಾಡ್ತೇವೆ ಅಂದ್ರಲ್ಲ, ಯಾವ್ಯಾವ ರೀತಿಯಲ್ಲಿ ಅಂತರ ಬೇಸಾಯ ಮಾಡ್ತೀರಿ ನೀವು? ಏನಿಲ್ಲ, ಕಳೆ ಜಾಸ್ತಿ ಇದ್ರೆ ಒಂದು 2 ಟೈಮ್ ಗಿಡದ ಹತ್ತ ಒತ್ತು ಹಾಕ್ತೇವೆ. ಆಮೇಲೆ ಒಂದು ಕುಂಟಿ ಹೊಡಿತೇವೆ, ಕಳೆ ತೆಗೆಯೋದು. ಈಗೆಲ್ಲ ಎಷ್ಟು ಸಾರಿ ಅಂತರ ಬೇಸಾಯ ಮಾಡಿದ್ರಿ? ಅಂತರ ಬೇಸಾಯ ಮಾಡಿದಷ್ಟು ಭಾಳ ಫಾಯ್ದೆ ಐತಿ. ಅಂತರ ಬೇಸಾಯ ಈಗೆಲ್ಲ ಒಂದು 5 ಸಲ ಅಂತರ ಬೇಸಾಯ ಮಾಡಿದ್ದೀನಿ. ಎಷ್ಟು ಕುಂಟು ಓಡಾಡ್ತಾವೋ ಅಷ್ಟು ಬೆಸ್ಟ್ ಮೆಣಸಿನ ಗಿಡಕ್ಕೆ. ಅದೇ. ಈಗ ಗೊಬ್ಬರನ ಎಷ್ಟು ತಿಂಗಳಿಗೆ ಒಂದು ಕೊಡ್ತೀರಿ? ಈಗ ಒಂದೇ ಗೊಬ್ಬರ ಸ್ಟಾರ್ಟಿಂಗ್ 20 ದಿವಸದಾಗ ಕೊಟ್ಟಿರಿ? ಒಂದನೇ ಗೊಬ್ಬರ 15ರಿಂದ 20 ದಿನಕ್ಕೆ ಕೊಟ್ಟಿರಿ. ಎರಡನೇ ಗೊಬ್ಬರ ಎಷ್ಟು? ನಂತರ 1.5 ತಿಂಗಳಿಗೆ 1 ತಿಂಗಳದ 8 ದಿನ, 15 ದಿನಕ್ಕೆ 45 ದಿನಕ್ಕೆ ಎರಡನೇ ಗೊಬ್ಬರ ಕೊಟ್ಟೇನೆ. ಅವಾಗೂ 1 ಚೀಲ DAP, 1 ಚೀಲ ಪೊಟ್ಯಾಶ್, 1 ಚೀಲ 10-26. ಸ್ವಲ್ಪ ಬ್ರ್ಯಾಂಡ್ ಅಂತಂದು ಒಂದು ಇದು ಬರ್ತೈತಿ, ಅಗುಳಿ ಮಿನರಲ್ಸ್ ಎಲ್ಲ ಇರ್ತಾವಂತಂದು ಹೇಳಿದ್ರೆ ಅದನ್ನು ಕೊಟ್ಟಿದ್ದೀನಿ ಮಿಕ್ಸ್ ಮಾಡಿ. ಒಂದು 10 kg, 2 ಎಕರೆಗೆ 10 kg. ಇದೇನು ಹೊಲ ತುಂಬೆಲ್ಲ ಪಾಠ ಕಟ್ಟಿದ್ದೀರಲ್ಲ? ಅವು ಮೋಹಕ ಅಂಟು ಬಲೆ ಅಂತಂದೇಳಿ ಇಲ್ಲಿ ಎಣ್ಣೆ ಸ್ಪ್ರೇಗೆಲ್ಲ ಜಾಸ್ತಿ ಆಗತ್ತೆ. ಈಗ ಅವನ್ನೆಲ್ಲ ಸ್ವಲ್ಪ ಒಂದು ಟೈಮ್ ಏನಾರ ಹಾಕಿದ್ರೆ ಒಂದು 3 ಸಲ ಎಣ್ಣೆ ಸ್ಪ್ರೇ ಮಾಡೋದು ನಿಲ್ಲಿಸ್ತಂಗೆ. ಯಾಕೆ, ಏನು ಕೆಲಸ ಮಾಡ್ತಾವೆ ಅವು? ಕೀಟಗಳು, ರಸಾಯನ ಕೀಟಗಳು, ಅವನ್ನೆಲ್ಲ ಕಂಟ್ರೋಲ್ ಮಾಡ್ತಾವೆ. ಈಗ ಹಳದಿಗೆ ಕೆಲವು ಕೀಟಗಳು ಅಟ್ರಾಕ್ಷನ್ ಆಗಿ ಅಂಟ್ಕೊಂತಾವೆ, ನೀಲಿ ಪೊಟ್ಟಕ್ಕೆ ಕೆಲವು ಕೀಟಗಳು ಅಟ್ರಾಕ್ಷನ್ ಆಗಿ ಅಂಟ್ಕೊಂತಾವೆ. ಇಲ್ಲಿ ನಾವು 1-2 ಸ್ಪ್ರೇ ಮಾಡಿದ್ನಪ್ಪ ಅಂದ್ರೆ ಅವು ಮತ್ತೆ ಎದ್ದು ಹೋಗಿರ್ತಾವೆ, ಮತ್ತೆ ಆ ಕಡೆಯಿಂದ ಮತ್ತೆ ಇಲ್ಲಿ ಬರ್ತಿರ್ತಾವೆ. ಈಗ ಒಂದೇಟು ಅದನ್ನು ಹಚ್ಚಿಬಿಟ್ರೆ ಒಂದು ಕನಿಷ್ಠ 2-3 ತಿಂಗಳು ಕೆಲಸ ಮಾಡ್ತೈತೆ ಅದು. ಮಳೆ ಬಂದ್ರೆ ಅಂಟು ತೊಳೆಯೋದಿಲ್ಲ, ಬಿಸಿಲಿಗೆ ಅಂಟು ತೊಳೆಯೋದಿಲ್ಲ. 3 ತಿಂಗಳು ಅದು ಏನೇ ಕೀಟಗಳು ಬಂದ್ರೂ ಅಂಟ್ಕೊಂಡು ಸತ್ತು ಹೋಗ್ಬಿಡ್ತಾವೆ. ಅದಕ್ಕೆ ಅಟ್ರಾಕ್ಷನ್ ಆಗಿ ಅಲ್ಲಿ ಹೋಗಿ ಅಂಟ್ಕೊಂತಾವೆ. ಹೌದು. ಅದ್ರ ಮೇಲೆ ಕುತ್ಕೊಂಡಾಗ ಎದ್ದು ಬರಲ್ಲ.
ಅದು ಒಂದು ಎಕರೆಗೆ ಎಷ್ಟು ಹಾಕಿದ್ದೀರಿ ಅವನ್ನ? ಒಂದು ಎಕರೆಗೆ 20ರಿಂದ 25 ಅಂತಾರೆ, ನಾವು 30 ಹಾಕಿದ್ದೀನಿ. ಎಷ್ಟು ಹೆಜ್ಗೆ ಹಾಕ್ತಾರೋ ಅಷ್ಟು ಪಾಡ. ಅದಕ್ಕೆ ರೇಟ್ ಏನದು ಒಂದು ಪಟಕ್ಕೆ? ಒಂದು ಪುಟಕ್ಕೆ ಅದು ಒಂದು ಪ್ಯಾಕ್ ಇರ್ತೈತಿ, 5 ಇರ್ತಾವೆ ಅದ್ರಾಗ. 190 ರೂಪಾಯಿ 200 ರೂಪಾಯಿ ತಗೊಂಡಾರ. 190 ರೂಪಾಯಿ 5 ಇರ್ತಾವೆ ಅದ್ರಾಗ, 5 ಪೀಸ್. ಇದು ಈಗ ನಿಮ್ಮ ಇದು ಎಷ್ಟೈತೆ ನಿಮ್ದು ಇದು ಹೊಲ? 2 ಮೆಣಸಿನ್ಕಾಯಿ ಹಾಕಿರೋದು 2 ಎಕರೆ. 2 ಎಕರೆ ಅಂಥದ್ದು ಈಗ ಎಷ್ಟು ಪ್ಯಾಕ್ ಹಾಕಿದ್ದೀರಿ ಅದಕ್ಕೆ? ಅದಕ್ಕೆ ಒಂದ್ರಾಗ 5 ಅಂದ್ರೆ ಒಂದು 60 ಅಂದ್ರೆ ಒಂದು 12 ಪ್ಯಾಕ್ ತಗೊಂಬಂದ. 12 ಪ್ಯಾಕ್. 6 ನೀಲಿವು 6 ಹಳದಿ. ಟೋಟಲ್ ಎಷ್ಟು ಹೋಗ್ತದೆ ಅದಕ್ಕೆ ದುಡ್ಡು? 2,500. 2,500ದಾಗ 2,500 ಇದನ್ನ ಮಾಡೋದ ನಾವು. ಅದನ್ನ ಒಂದೇ ಹಾಕಿಂದಪ್ಪ ಅಂದ್ರೆ ಒಂದು 20,000 ರೂಪಾಯಿ ಎಣ್ಣೆ ಔಷಧಿ ಖರ್ಚು ಉಳಿಸ್ದಂಗೆ. ಅಷ್ಟು ಕೆಲಸ ಮಾಡ್ದೈತಿ. ಎಣ್ಣೆ ಹೊಡೆಯ ಜಾಸ್ತಿ ಎಣ್ಣೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ, ಒಂದು 3 ಟೈಮ್ ಭಾಳ ಕಂಟ್ರೋಲ್ ಮಾಡ್ದೈತಿ. ಒಟ್ಟು ತ್ರಿಪ್ಸ್ ಯಾವುದೇ ಬರಲಿ ಅದು ಟ್ರಿಪ್ಸ್ ಮೈಟ್ಸ್ ಅದು ಅದಕ್ಕೆ ಸಂಬಂಧ ಇಲ್ಲ. ಇನ್ನೇನು ಕೀಟಗಳು, ರಸಹೀರ ಕೀಟಗಳು ಎಲೆ ಮೇಲೆ ಓಡಾಡ್ತಿರ್ತಾವೆ. ರಸಹೀರ ಕೀಟಗಳು ಟ್ರಿಪ್ಸ್ ಮೈಟ್ಸ್ ಅಂದ್ರೆ ಸ್ವಲ್ಪ ಒಂಥರ ಮಣ್ಣಿನ ಧೂಳದಂಗೆ ಇರ್ತೈತಿ. ಭಾಳ ಸೂಕ್ಷ್ಮವಾಗಿರ್ತೈತಲ್ಲ, ಅದು ಎಲೆ ಮೇಲೆ ಅವು ರಸಹೀರ ಕೀಟಗಳು ಅಡ್ಡಾಡಿದಾಗ ಈ ಎಲೆಗ ಅಡ್ಡಾಡಿ ಮತ್ತೆ ಇನ್ನೊಂದು ಗಿಡಕ್ಕೆ ಹೋಗಿ ಅಡ್ಡಾಡಿದಾಗ ಅದಕ್ಕೆ ಮೈಗೆಲ್ಲ ಅಂಟಿರ್ತೈತಿ ಟ್ರಿಪ್ಸ್ ಮೈಟ್ಸ್. ಅದು ಮತ್ತೆ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಮಾಡ್ತದೆ. ಇನ್ನೊಂದು ಬ್ಯಾಕ್ಟೀರಿಯಾನ ಅದು ಮತ್ತೆ ತಗೊಂಡು ಇನ್ನೊಂದು ಗಿಡಕ್ಕೆ ಹಾಕಿದಂಗೆ. ಹಂಗಾಗಿ ಅದನ್ನು ಕಂಟ್ರೋಲ್ ಮಾಡಿ. ಟ್ರಿಪ್ಸ್ ಮೈಟ್ಸ್ ಅದು ಕಂಟ್ರೋಲ್ ಆಗತ್ತೆ. ಅದು ಅಲ್ಲಿ ಹೋಗಿ ಸಾಯ್ತಪ್ಪ ಅಂದ್ರೆ ಗಿಡದ ಮೇಲೆ ಓಡಾಡೋ ಅವಶ್ಯಕತೆ ಇರೋದಿಲ್ಲ, ಅಲ್ಲೇ ಸಾಯ್ತು. ನಾವು ಒಂದೆರಡು ಸ್ಪ್ರೇ ಮಾಡಿದಾಗ ಟ್ರಿಪ್ಸ್ ಮೈಟ್ಸ್ಗೆ ಸತ್ತೋಗ್ಬಿಡ್ತೈತೆ. ಈಗ ನಮ್ಮ ರೈತರು ಈಗ ಯಥೇಚ್ಛವಾಗಿ ಸ್ಪ್ರೇ ಮಾಡೋದಕ್ಕಿಂತ ಇಂಥವೆಲ್ಲ ಇಂಥವೆಲ್ಲ ಬಳಸಿದ್ರೆ ಭಾರಿ ಬೆಸ್ಟ್. ಸುಮ್ಮನೆ ನಾವು ಬರೀ ಔಷಧಿ ತರ ಒಂದೇಟ್ ಏನಿಲ್ಲ ಅಂದ್ರೆ ಒಂದೇಟ್ ಔಷಧಿ ಇತ್ತಂದ್ರೆ 4,000 ರಿಂದ 5,000 ರೂಪಾಯಿ ಬೇಕು. ಭಾಳ ಕಾಸ್ಟ್ಲಿ ಅದ ಔಷಧಿ. ಅವನು ಒಂದೇಟ್ ಬರೀ 2,500 ಖರ್ಚು ಮಾಡಿಬಿಟ್ರೆ 4 ಸಲ ಎಣ್ಣೆ ಹೊಡೆಯೋದು, ಒಂದು 2 ಡೇಟ್ ಹೊಡೆದ್ರೆ ಸಾಕು. 3 ತಿಂಗಳು ತಪ್ಪಿ ಒಂದು 4 ದಿನ ಹೆಚ್ಚು ಕಮ್ಮಿ ಎಣ್ಣೆ ಹೊಡೆಯೋದು ಲೇಟ್ ಆತಪ್ಪ ಅಂದ್ರೆ ಕಂಟ್ರೋಲ್ ಮಾಡಿ. ನಮ್ಮ ರೈತರು ಇಂಥವೆಲ್ಲ ಉಪಯೋಗಿಸಿ ಅಂದ್ರೆ ಒಳ್ಳೇದು. ಈ ಬಾರ್ಡರ್ ಕ್ರಾಪ್ ಅಂತಂದೇಳಿ ಹಾಕ್ಯಬೇಕು. ಏನು ಹಾಕಿದ್ದೆ, ಅದು ಹುಲ್ಲು ಭಾಳ ಆಗೈತಿ. ಮೆಕ್ಕೆಜೋಳ ರಾಗಿ ಹಾಕಿದ್ದೆ, ಹುಲ್ಲು ಭಾಳ ಆಗಿತ್ತಲ್ಲ ಕೊಯ್ಕೊಂತ ಹೊಂಟದಲ್ಲಿ. ಸ್ವಲ್ಪ ಬಾರ್ಡರ್ ಕ್ರಾಪ್ ಹಾಕ್ಯಂದ್ರೆ ರಸಹೀರ ಕೀಟಗಳು ಕೊಳಕ್ಕೆ ಬರೋದು ತಡೆಗಟ್ತೈತಿ. ಈ ಹೊಲ ತುಂಬೆಲ್ಲ ಚೆಂಡು ಹೂವಿನ ಗಿಡ ನಾನು ಕೆಲವು ತೋಟದಾಗ ನೋಡಿದ್ದೇನೆ. ಚೆಂಡು ಹೂವಿನ ಗಿಡ ಹಾಕಿರ್ತಾರಲ್ಲ, ಅದನ್ನ ಹಳದಿದೆ. ಮತ್ತೆ ಅದ ಉದ್ದೇಶಕ್ಕೆ ಈಗ ಹಳದಿ ಪುಟ ಅದಾವಲ್ಲ, ಅದು ಹಳದಿ ಹೂವಿತ್ತಪ್ಪ ಅಂದ್ರೆ ಹಳದಿ ಹೂವಿಗೆ ಕೆಲವು ಕೀಟಗಳು ಭಾಳ ಅಟ್ರಾಕ್ಷನ್ ಬಂದು ಅದರ ಕುಂದಿರ್ತಾವೆ. ಇದನ್ನ ದಂಧೆ ಮಾಡೋದು ಬಿಡ್ತಾವೆ, ಅದರ ರಸ ಕಳಿಸ್ತಾವೆ. ಆ ಉದ್ದೇಶಕ್ಕೆ ಹಾಕ್ತಾನೆ ಅವನು. ಈಗ ಚೆಂಡು ಹೂವಿನ ಸಸ್ಯ ನಮ್ಮ ಟೈಮಿಂದ ನಮಗೆ ಸಿಗೋದಿಲ್ಲ. ನಾವು ಬೀಜ ಕೊಟ್ಟು ಹಾಕಿ ಹೋಗ್ಬೇಕೈತಿ. ಈಗ ಸ್ಟಾರ್ಟಿಂಗಲ್ಲಿ ಮುಟ್ರು ರೋಗದ ಬಾಧೆ ಹೆಚ್ಚಾಗಿ ಕಾಡ್ತಿರ್ತೈತಿ. ಇನ್ನು ಬಿಸಿಲು ಜಾಸ್ತಿ ಇರುತ್ತೆ ಆ ಟೈಮ್ನಾಗ. ಅದಕ್ಕೆ ನೀವು ಮುಟ್ರು ರೋಗದ ಬಾಧೆಗೆ ಏನೆಲ್ಲ ಕ್ರಮ ಕೈಗೊಂಡ್ರಿ? ಸ್ಟಾರ್ಟಿಂಗ್ 8 ದಿನದಾಗ ಬೆನಿವೆ ಅಂತ ಒಂದು ಎಣ್ಣೆ ಬರ್ತೈತಿ. ಬೆನಿವಿಯ ಅದನ್ನ ಹೊಡಿಬೇಕು 8 ದಿನದಾಗ. ಹಚ್ಚಿ 8 ರಿಂದ 10 ದಿನದೊಳಗೆ ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಅದು ಅವಾಗೆಲ್ಲ ಸ್ಟಾರ್ಟಿಂಗ್ ಅದು ತಗೊಂತಿರ್ತೈತಿ. ಎಷ್ಟಾಗಲಿ ನಾವು ಏನು ಭೂಮಿ ಸಿದ್ಧತೆ ಮಾಡ್ಯಾವಂದ್ರೂ ಅದು ವೈರಸ್ ಸಿದ್ಧ ಇರ್ತೈತಿ ಅದು ಭೂಮಿಯಾಗ. ಅದು ಸ್ವಲ್ಪ ಸಣ್ಣ ಸಸ್ಯಕ್ಕೆ ಭಾಳ ಅಟ್ಯಾಕ್ ಮಾಡ್ತಿರ್ತೈತಿ. ಬೆನಿವೆ ಭಾರಿ ಬೆಸ್ಟ್. ಎಲ್ಲ ತಜ್ಞರು ಹೇಳೋದು ಅದನ್ನ ಬೆನಿವೆ ಅಂತೇಳಿ ಸ್ಪ್ರೇ ಮಾಡಿ ಮತ್ತೊಂದು ಅದ ಬೆನಿವೆಯನ 15ರಿಂದ 20 ತಿಂಗಳೊಳಗೆ ಮತ್ತೊಂದು ಸ್ಪ್ರೇ ಕೊಡ್ಬೇಕು. ಅದ ಬೆನಿವೆಯನ ಬೇರೆ ಔಷಧಿ ಹೊಡೆಯೋ ಅವಶ್ಯಕತೆನೇ ಇಲ್ಲ. 1 ತಿಂಗಳ ಮೇಲ್ಪಟ್ಟು ಬೇರೆ ಹೊಡೆದಂತಂದು. ಇದು ಈಗ ನೀವು ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಈ ತೋಟ? 1 ತಿಂಗಳದ 20 ದಿನ ಆಯ್ತು. 1 ತಿಂಗಳದ 20 ದಿವಸ ಅಂದರೆ ಇನ್ನು 2 ತಿಂಗಳು ಆಗಿಲ್ಲ. 2 ತಿಂಗಳಾಗಲ್ಲ. 25ನೇ ತಾರೀಕಿಗೆ 2 ತಿಂಗಳಾಗೈತಿ. ಆದ್ರೆ ಅಲ್ಲೇ ಈಚೈತಿ. ಈಚು ಕ್ರಮಬದ್ಧವಾಗಿ ಭಾಳ ಚೆನ್ನಾಗಿ ಮಾಡಿದ್ದೇನೆ. ಹಂಗಾಗಿ ಹಂತಕ್ಕೆ ಬೆಳೆದವು. ಆದ್ರೆ ಮುಟ್ರ ಇವು ಸರ್ ಮಳೆ ಬಿದ್ದರೆ ಭಾರಿ ಬೆಸ್ಟ್. ಮಳೆ ಒಂದು ಆಗೋದು. ಮಳೆ ಬಿದ್ದರೆ ರೋಗ ಕಂಟ್ರೋಲ್ ಆಗೋದು. ಹೆಚ್ಚಾಗಿ ಮಳೆ ಆದಂಗೆಲ್ಲ ರೋಗಗಳು ಕಡಿಮೆ. ರೋಗಗಳು ಕಮ್ಮಿ. ಇವು ಏನು ಹರ್ಕೊಂಡು ಬೆದವಲ್ಲ ಇವೆಲ್ಲ ಜಾಸ್ತಿ ಕಿತ್ಕೊಂಡ್ಬರ್ತಾವೆ. ಆದ್ರೆ ಅಡ್ಡಿ ಇಲ್ಲ, ಹರ್ಕೊಂಡು ಬಂದದವು. ಇದ್ರವರೆಗೆ ತೋಟಗಳು ಯಾವ ಹಿಂಗಿಲ್ಲ. ಅದ್ರ ನೋಡಿ ಈಚು ಹೂವು ಚೆನ್ನಾಗಿ ಇಲ್ಲೇ ಸಾಕಷ್ಟು ಐತೆ. ಇದು ಈ ಬಡಿ ಕೊಯ್ಲಿಗೆ ಬರ್ಬೇಕಂದ್ರೆ ಇನ್ನು ಎಷ್ಟು ದಿವಸ ಬೇಕಾಗತ್ತೆ? ಇನ್ನು 15 ದಿವಸಕ್ಕೆ ಸ್ಟಾರ್ಟ್ ಆಗೈತೆ. ಇವೆಲ್ಲ ಏನು ಈಚು ಅದಾವಲ್ಲ ಇವು, ಇವೆಲ್ಲ ಇನ್ನು 15-20 ದಿನಕ್ಕೆ ಇವು ಬರ್ತಾವೆ. ಇವೆಲ್ಲ ಇನ್ನು ಹೂ ಕಚ್ಚಾವ. ತಿಂಗಳವರೆಗೆ ಬೇಕು. ಫುಲ್ ಇಳುವರಿ ಸಿಗಬೇಕಂದ್ರೆ ಇನ್ನೂ ಒಂದು ತಿಂಗಳವರೆಗೆ ಬೇಕು. ಮಳೆ ಆಗೋಣ. ಮಳೆ ಆದ್ರೆ ಬೆಸ್ಟ್. ಮಳೆ ಆದಷ್ಟು ಮೆಣಸಿನ ಗಿಡಕ್ಕೆ ಬೆಸ್ಟ್. ಈ ಮೆಣಸಿನ ಗಿಡನ ನೀವು ಹೋದ ವರ್ಷ ಬೆಳೆದಿದ್ದೀರಿ ಅಂತ, ಒಳ್ಳೆ ಚೆನ್ನಾಗಿ ಇಳುವರಿಯಿಂದ ತೆಗ್ದಾರಂತ ಹೇಳಿದರೆ
ಇದು ರೈತರಿಗೆ ಲಾಭದಾಯಕನ ಅಥವಾ ಯಾವ ರೀತಿ ರೈತರನ್ನ ಇದನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳ್ತೀರಿ? ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಲಾಭದಾಯಕನ. ಹಾಂ. ಇನ್ನೊಂದು ಕೆಲವು ಭೂಮಿಗಳು ನೀರಿನ ಮೇಲೆ ಮಿಸ್ಟೇಕ್ ಆಗ್ತಿರ್ತೈತಿ. ಸಪ್ಪೆ ನೀರಿದ್ರೆ ಮೆಣಸಿನ ಗಿಡ ಬರೋದಿಲ್ಲ, ಹಾಂ. ಸಸಿ ಸುಟ್ಕೊಂತ ಹೋಗ್ಬಿಡ್ತೈತಿ. ಹೌದು. ಇದನ್ನ ಮಾರ್ಚ್ ತಿಂಗಳಿಗೆ ಹಚ್ಚೋ ಉದ್ದೇಶನ ಸ್ವಲ್ಪ ಮುಂಗಂಡ ಆದ್ರೆ ಏನೋ ರೇಟ್ ಸಿಗ್ತೈತೆ ಅನ್ನೋ ಉದ್ದೇಶಕ್ಕೆ ಮಾರ್ಚ್ ತಿಂಗಳಿಗೆ ಹಚ್ತೇವೆ. ಹಾಂ ಹಾಂ. ಇದು ಎಲ್ಲರೂ ಈ ಟೈಮ್ನಾಗ ಈಗ ಉದಾಹರಣೆ ಮೇ ಜೂನ್ ತಿಂಗಳಿಗೆ ಹಚ್ಚಿನಪ್ಪ ಅಂದ್ರೆ ಎಲ್ಲ ಈಗ ಮಳೆ ಆಗಿದೆ, ಈಗ ಒಂದು 2 ಮಳೆ ಆಗಿದಾವೆ, ಇನ್ಮೇಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಮೇಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಏಕಕಾಲಕ್ಕೆ ಹಚ್ಚಿ ಬಿಡ್ತಾರೆ. ರೇಟ್ ಸಿಗೋದಿಲ್ಲ. ಇಳುವರಿ ಏನೋ ಬರ್ತೈತೆ, ಇಳುವರಿ ಬರ್ತೈತೆ ಅಂದ್ರೆ ಯಥೇಚ್ಛವಾಗಿ ಮಳೆ ಆದ್ನಪ್ಪ ಅಂದ್ರೆ ಗಿಡ ದೊಡ್ಡ ಗಿಡನ ಸಿಡಿದು ಹೋಗಕ್ಕೆ ಹಚ್ಚಿಬಿಡ್ತಾವೆ. ಈ ಮುಂಗಂಡ ಮಾಡಿದ್ರೆ ಇವೆಲ್ಲ ಬೆಳೆದು ಒಳ್ಳೆ ಸ್ಟ್ರೆಂತ್ ಬಂದಿರ್ತಾವೆ, ಎದಿ ಹೊಡಿಯೋದಿಲ್ಲ, ಅಲ್ಲ ಕಾಯಿ ಸ್ಟಾರ್ಟ್ ಆಗಿಬಿಡ್ತೈತಿ. ಅದಕ್ಕೆ ಅಷ್ಟರೊಳಗೆ ಎಲ್ಲ ಒಂದು 2-3 ಬೀಡ್ ತಗೊಂಡ್ಬಿಡ್ತಾವೆ. ಮಾಡಿದ ಖರ್ಚರ ಬಂತ ಅನ್ನೋ ಒಂದು ಧೈರ್ಯ ಇರ್ತೈತಿ. ಈಗ ಎಲ್ಲರ ಟೈಮ್ನಾಗ ಮಾಡಿದ್ನಪ್ಪ ಅಂದ್ರೆ ಆ ಟೈಮ್ನಾಗ ಸ್ವಲ್ಪ ಹಚ್ಕೊಂಡಿದ್ದು ಹೋದ್ಸರಿ ಮಳೆ ಜಾಸ್ತಿ ಆಗಿ ಹಚ್ಚಿಬಿಡ್ತಾವೆ, ಗಿಡ ಸಿಡಿದು ಬಿಡ್ತಾವೆ. ಈಗ ಇದನ್ನ ನಾನು ಎಲ್ಲ ಟೈಮ್ನಾಗ ಬೆಳಿತೇನೆ ಅಂತ ಹೇಳಕ್ಕಾಗೋದಿಲ್ಲ. ಭೂಮಿ ಮೇಲೆ ಹೋಗ್ತದೆ. ಕೆಲವು ಭೂಮಿಗಳು ಗೋಡ್ ಭೂಮಿ ಇದ್ದರೆ ಬೆಸ್ಟ್. ಸಮತಟ್ಟು ನೆಲ ಇದ್ನಪ್ಪ ಅಂದ್ರೆ ಗಿಡ ಬದುಕೋದು ಸತ್ತು ಭಾಳ ಸೂಕ್ಷ್ಮ ಇದೆ ಮೆಣಸಿನ ಗಿಡ. ಸಮತಟ್ಟು ನೆಲ ಇತ್ತಪ್ಪ ಅಂದ್ರೆ ಒಂದು 2 ಮಳೆ ಬಂದು ನೀರು ಹರಿದು ಹೋತಪ್ಪ ಅಂದ್ರೆ ಗಿಡ ಸಿಡಿ ಬರ್ತೈತೆ. ಸ್ವಲ್ಪ ಆದಷ್ಟು ಮಟ್ಟಿಗೆ ಇಳಿಜಾರಿ ಇದು ನೀರು ಬಸ್ ತೊಗೊಬಿಡ್ತೈತಿ. ಹೋದ್ಸರಿ ಎಷ್ಟೋ ತೋಟಗಳು ಕೆಟ್ಟೋದು. ನಂದು ಒಂದು ಗಿಡನ ಸಿಡಿಲಿಲ್ಲ, ಒಂದು ಕಾಯಿ ಉದಿರ್ಲಿಲ್ಲ. ನೀರು ಹರಿದು ಬರೋ ಉದ್ದೇಶಕ್ಕೆ ಎಲ್ಲಿ ನೀರು ನಿಲ್ಲೋದಿಲ್ಲ. ನೀರು ನಿಂತಂದ್ರೆ ಗಿಡ ಸಿಡಿ ಜಾಸ್ತಿ ಬಿಟ್ರು ಜಾಸ್ತಿ ನೀರು ನಿಂತತ್ರ ಕಡಲ್ ಆಟೋಮೆಟಿಕ್ ಬಂದ್ಬಿಡ್ತದೆ. ಭೂಮಿ ಕಸು ಮುರಿತೈತೆ, ನೀರು ನಿಂತಷ್ಟು ಅದರಲ್ಲಿ ಇರ್ತಕ್ಕಂಥ ಲವಣಾಂಶಗಳು ಕೊಳೆತು ಹೋಗ್ತವೆ. ಆ ನೀರು ನಿಂತ ಜಾಗದಾಗ ಬೇರೆ ರೋಗ ಜಾಸ್ತಿ ಬಂದ್ಬಿಡ್ತಾವೆ. ಅಲ್ಲಿ ಅದು ಪೌಷ್ಟಿಕಾಂಶ ತಗೊಳ್ಳಿಂದಾಗ ಆಟೋಮೆಟಿಕ್ ಇಲ್ಲಿ ಮೇಲೆ ರೋಗ ಕಾಡಕ್ಕೆ ಹಚ್ಬಿಡ್ತೈತೆ. ಭೂಮಿ ಬೇರುಗಳು ಉಸಿರಾಡಬೇಕು. ಬೇರು ಉಸಿರಾಡಿದವಾಗ ಆದಷ್ಟು ಮಟ್ಟಿಗೆ ಸ್ವಲ್ಪ ಭೂಮಿ ಡ್ರೈ ಇರ್ತಿರ್ಬೇಕು. ಒಂದು 4-5 ದಿನ ಡ್ರೈ ಆತಪ್ಪ ಅಂದ್ರೆ ಬೇರು ಉಸಿರಾಡ್ತಾವೆ. ಪದೇ ತೆಗ್ನಿ ನೀರು ನಿಂತು ಅದು ತೇವಾಂಶ ಹಂಗ ಇರ್ತೈತಲ್ಲ, ಅದು ಬೇರು ಉಸಿರಾಡೋದಿಲ್ಲ. ಅವಾಗ ಆಟೋಮೆಟಿಕ್ ಗಿಡಕ್ಕೆ ರೋಗ ಬರಕ್ಕೆ ಹಚ್ಬಿಡ್ತೈತೆ. ಈಗ ಹೊಸದಾಗಿ ಮೆಣಸಿನ್ಕಾಯಿ ಬೆಳಿಬೇಕನ್ನೋ ರೈತರಿಗೆ ನಿಮ್ಮ ಪ್ರಕಾರ ಯಾವ ರೀತಿ ಅವರು ಕ್ರಮ ಕೈಗೊಳ್ಬೇಕು? ಏನಲ್ಲ, ಒಂದು 2-3 ತಿಂಗಳ ಭೂಮಿ ಸಿದ್ಧತೆ ಕರೆಕ್ಟಾಗಿ ಮಾಡ್ಕೋಬೇಕು. ಮೇಲೆ ಮಾಡ್ಬೇಕು. ನಾನು ಎಲ್ಲರೂ ಹಚ್ತಾನೆ, ನಾನು ಮೆಣಸಿನ ಗಿಡ ಹಚ್ತಾನೆ ಅಂದು ಭೂಮಿ ಹದ ಮಾಡ್ಕೊಳ್ದಂಗೆ ಹಚ್ಚಿದ್ರೆ ಕೈ ಸುಟ್ಕೋಬೇಕಾಕೈತಿ. ಸುಮ್ಮನೆ ನರ್ಸರಿಯಾಗ ಸಸಿ ತಗೊಂಬಂದು ಸುಮ್ಮನೆ ರೊಕ್ಕ ದಂಡ ಮಾಡ್ಕೋಬೇಕಾಕೈತಿ. ಮೇನ್ ಭೂಮಿ ಸಿದ್ಧತೆ. ನಮ್ಮ ಭೂಮಿ ಅದಕ್ಕೆ ಸೂಕ್ತ ಐತಲ್ಲ ನಾವು ಮೊದಲು ನೋಡ್ಕೋಬೇಕು. ನೀರಿನ ಕರೆಕ್ಟಾಗಿ ನೋಡ್ಕೋಬೇಕು. ಇದಕ್ಕೆ ಫಸ್ಟ್ ಇಲ್ಲ ಒಳ್ಳೆ ನೀರು ಇಲ್ಲ ಸಿಹಿ ಇರ್ಬೇಕು. ನೀರು ಚೆನ್ನಾಗಿರ್ಬೇಕು. ಫ್ಲೋರೈಡ್ ಅಂಶ ಇದ್ದು ನೀರು ಆದ್ನಪ್ಪ ಅಂದ್ರೆ ಸಸಿ ಸುಡ್ರಂತ ಹೋಗ್ಬಿಡೋದು. ಈ ಬೋರ್ ನೀರು ಅಷ್ಟೇನು ಸೂಕ್ತ ಅಲ್ಲ ಮೆಣಸಿನ್ಕಾಯಿ ಬೆಳೆಗೆ. ಸಿಹಿ ಇರಲಿ, ಸಿಹಿ ಇದ್ರೆ ನಡಿತೈತಿ. ನಿಂಗರಾಜ್ ಅವರೇ, ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ. ಪ್ರಿಯ ವೀಕ್ಷಕರೇ, ಈ ಮೆಣಸಿನ್ಕಾಯಿ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದಕ್ಕೆ ಔಷಧಿ ಏನು, ಗೊಬ್ಬರ ಏನು, ಅದನ್ನ ಯಾವ ರೀತಿಯಾಗಿ ನಾವು ಅಂತರ ಬೇಸಾಯ ಮಾಡಬೇಕು ಎಂಬುದನ್ನು ನಮ್ಮ ಅನುಭವಿ ರೈತರಾಗಿರ್ತಕ್ಕಂಥ ಲಿಂಗರಾಜ್ ಅವರಿಂದ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರ ಪರವಾಗಿ ಹಂಚ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ, ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.